ನಮಸ್ಕಾರ ಎಲ್ಲರಿಗೂ. ಪ್ರೆಗ್ನೆಂಟ್ ಇರುವಾಗ ಹೈಡ್ರೇಷನ್ ಅಂದರೆ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಮತ್ತು ನೀವು ಏನೇನೆಲ್ಲ ನೀವು ತೊಗೋಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಮೊದಲು ಯಾಕೆ ನೀವು ಇಂಪಾರ್ಟೆಂಟ್ಸ್ ಅಂತಂತಂದ್ರೆ ಮಗುವಿನ ಸುತ್ತ ಇರೋ ನೀರು ಅಂದರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಫಾರ್ಮ್ ಆಗಲಿಕ್ಕೆ ಮೇನ್ ಬೇಕಾಗಿರೋದೇ ನೀರು. ಮತ್ತು ತಾಯಿಯಿಂದ ಮಗುವಿಗೆ ಪೋಷಕಾಂಶಗಳು ಸರ್ಕ್ಯುಲೇಟ್ ಆಗಲಿಕ್ಕೆ ಬೇಕಾಗಿರೋದು ನೀರು. ಅದಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ ಮಗು ಮತ್ತು ತಾಯಿ ಒಳಗಡೆ ಇರೋ ವೇಸ್ಟ್ ಪ್ರಾಡಕ್ಟ್ಸ್ ಅಂದರೆ ತ್ಯಾಜ್ಯ ವಸ್ತು ಏನದಾವು ಅವೆಲ್ಲ ಹೊರ ಹಾಕಲಿಕ್ಕೆ ಹೆಲ್ಪ್ ಆಗ್ತದೆ. ಈ ನೀರು ಕುಡಿಯೋದ್ರಿಂದ ತಾಯಿಗೆ ಏನೇನು ಹೆಲ್ಪ್ ಆಗ್ತದೆ ಅಂತಂದರೆ, ಒಂದು ಮಲಬದ್ಧತೆ ಆಗೋದಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗಂಗಿಲ್ಲ, ನಿಮ್ಗೆ ಟಾಯ್ಲೆಟ್ ಕ್ಲಿಯರ್ ಆಗ್ತದೆ. ಮತ್ತು ಪ್ರೀಟರ್ಮ್ ಡೆಲಿವರಿ ಅಂತಾರೆ, ಅಂದ್ರೆ ಮಗು ಬೇಗ ಡೆಲಿವರಿ ಆಗೋದು. ನೀರು ಕಡಿಮೆ ಇತ್ತಂದ್ರೆ ಏನಾಗ್ತೈತಿ, ಇನ್ಫೆಕ್ಷನ್ ಆಗೋದು, ಬೇಗ ಡೆಲಿವರಿ ಆಗೋದು ಎಲ್ಲ ಆಗ್ತದೆ. ಸೊ ಅದು ನಿಮಗೆ ಕಡಿಮೆ ಆಗ್ತೈತಿ. ಮತ್ತಿನ್ನು ಮೂರನೇದಂದ್ರೆ ತಾಯಿ ಒಳಗಡೆ ಒಬ್ಬೊಬ್ಬರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಒಂದಕ್ಕೆ ಜಾಗ ಉರಿಯೋದು ಅದೆಲ್ಲ ಕಡಿಮೆ ಆಗ್ತದೆ. ಮತ್ತು ಕಾಲು ಬಾವು ಬರೋದು ಅಥವಾ ಊತ ಬರೋದನ್ನು ಕಡಿಮೆ ಆಗ್ತದೆ.